ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮಾಹಿತಿಗಳ ಕಣಜ. ಅಡಿಕೆ ಬೆಳೆಯನ್ನು ಬಾಧಿಸುವಂತಹ ಪ್ರಮುಖ ಕೀಟಗಳಲ್ಲಿ ತಿರಿತಿಗಣೆ ಕೂಡ ಬಹಳ ಪ್ರಮುಖವಾದದ್ದು. ಮರಿಹುಳಗಳು, ಪ್ರೌಢದುಂಬಿಗಳು, ಅಪ್ಸರ ಕೀಟಗಳು, ಈಗ ತಾನೇ ಹೊರಗೆ ಬರ್ತಾ ಇರ್ತಕ್ಕಂತಹ ಎಳೆಯ ಎಲೆಗಳನ್ನ, ಕದಿರನ್ನ ಕೆರೆದು ರಸವನ್ನ ಹೀರಿಕೊಳ್ತವೆ. ಹೀಗೆ ರಸವನ್ನ ಹೀರುವಂತಹ ಸಂದರ್ಭದಲ್ಲಿ ವಿಷಕಾರಿಯಾಗಿರುವಂತಹ ರಸವನ್ನ ಅವು ಎಲೆಗಳ ಒಳಗಡೆ ಚುಚ್ಚುತ್ತವೆ. ಇದರಿಂದ ಆ ಎಲೆಗಳಲ್ಲಿ ನೆಕ್ರೋಟಿಕ್ ಆಗಿರ್ತಕ್ಕಂತಹ ಗಾಯಗಳು ಬೆಳೆದು ಕಂದು ಬಣ್ಣದ ಕಪ್ಪು ಮಚ್ಚೆಗಳ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ. ತೀವ್ರ ದಾಳಿಗೊಳಗಾದ ಎಲೆಗಳು ಬಿಚ್ಚಿಕೊಳ್ಳದೆ ಅವು ಸುಟ್ಟಂತಾಗಿ ಒಣಗಿದ ಎಲೆಗಳ ರೀತಿಯಲ್ಲಿ ಆಗೋಗ್ತವೆ. ರಸವನ್ನ ಹೀರಿಕೊಂಡ ಎಲೆಗಳು ಗಿಡದಿಂದ ಹೊರಗೆ ಚಾಚಿಕೊಂಡಾಗ ಅವುಗಳಲ್ಲಿ ಕಾಂತಿ ಇಲ್ಲದೆ ಬಾಗಿಕೊಂಡು ಬಿಡ್ತವೆ. ಹೊಸ ಎಲೆಗಳ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಮಚ್ಚೆಗಳು ಕಾಣುವಂಥದ್ದು ಈ ಕೀಟಗಳ ಬಾಧೆಗೆ ಅಡಿಕೆ ಮರಗಳು ದಾಳಿಗೊಳಗಾಗಿದೆ ಅನ್ನೋದನ್ನ ಗುರುತಿಸಲಿಕ್ಕೆ ಸಂಕೇತ. ವಾತಾವರಣದಲ್ಲಿನ ಏರುಪೇರುಗಳು ಕೂಡ ಈ ಕೀಟಗಳು ಬಹುಬೇಗ ತನ್ನ ಸಂತಾನೋತ್ಪತ್ತಿಯನ್ನ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ. ಕೀಟಗಳ ನಿಯಂತ್ರಣಕ್ಕೆ ನಾವು ಸರಿಯಾದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲದಲ್ಲಿ ಸ್ಪ್ರೇ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಒಂದು ಕ್ವಿನಾಲ್ಫಾಸ್ ಅಥವಾ ಥೈಮಿಥಾಕ್ಸಾಮ್ ಅಥವಾ ಲ್ಯಾಂಬ್ಡಾ, ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನ 2 ml per ಲೀಟರ್ ಅನ್ನುವ ರೀತಿಯಲ್ಲಿ ಹಾಕಿಕೊಂಡು ಔಷಧಿಯನ್ನು ಸ್ಪ್ರೇ ಮಾಡೋದ್ರಿಂದ ಈ ಕೀಟಗಳನ್ನ ನಿಯಂತ್ರಿಸಬಹುದು. ಸಮಯ ವ್ಯತ್ಯಾಸ ಆಯಿತು ಅಂದ್ರೆ, ಇವತ್ತು ಹೊಡೆಯುವಂತ ಔಷಧಿನ 1 ತಿಂಗಳು ಬಿಟ್ಟು ಹೊಡಿತೀನಿ ಅಂದ್ರೆ, ಈ ಕೀಟಗಳು 1 ತಿಂಗಳ ಅವಧಿಯಲ್ಲಿ ಮತ್ತೆ ನೂರಾರು ಕೀಟಗಳಾಗಿ, ಸಾವಿರಾರು ಕೀಟಗಳಾಗಿ ನಮ್ಮ ಅಡಿಕೆ ತೋಟವನ್ನ ಬಾಧಿಸ್ತಾ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋಕೆಮಿಕಲ್ಸ್ ಸಂಸ್ಥೆಯನ್ನ ಭೇಟಿಯಾಗಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.